ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ ತಂಗಡಗಿ ಅವರು ಬೆಳಗಾವಿಯ ಸುವರ್ಣಸೌಧದಲ್ಲಿಂದು ಆನ್ಲೈನ್ ಮೂಲಕ ಏಕಕಾಲದಲ್ಲಿ ಮೆಟ್ರಿಕ್ ನಂತರದ 150 ವಸತಿ ಶಾಲೆಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಇಲಾಖೆಯ ಅಧಿಕಾರಿಗಳು, ವಸತಿ ನಿಲಯಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಲಾಖೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಗಿ ಸರ್ ಅವರು ಬಳಿಕ ಶಿವರಾಜ್ ತಂಗಡಗಿ ಬಡ ಮತ್ತು ಕೃಷಿ ಕುಟುಂಬಗಳ ಮಕ್ಕಳ ಶಿಕ್ಷಣ ಕುಂಠಿತವಾಗಬಾರದು ಎಂಬ ಮಹತ್ವದ ಉದ್ದೇಶದಿಂದ ಸರ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ವಸತಿ ಶಾಲೆಗಳನ್ನು ಆರಂಭಿಸುತ್ತಿದೆ. ವಸತಿ ಸಿಗದ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆಯಡಿ ವಾರ್ಷಿಕ 15,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಜೊತೆಗೆ ಬಟ್ಟೆ, ಊಟ ಇತ್ಯಾದಿ ಸೌಲಭ್ಯ ಒದಗಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಊಟದ ಗುಣಮಟ್ಟ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರದ ಸೌಲಭ್ಯವನ್ನು ಸದುಪಯೋಗ ಮಾಡಿಕೊಂಡು ಶಿಕ್ಷಣದಲ್ಲಿ ಯಶಸ್ಸು ಗಳಿಸಬೇಕು ಎಂದು ಕರೆ ನೀಡಿದರು. ಡ್ರೆಸ್ಗಳ ಜೊತೆಗೆ ಟ್ರ್ಯಾಕ್ ಶೂಟ್ ಜೊತೆಗೆ ಗ್ರಂಥಾಲಯ ಜೊತೆಗೆ ನಿಮಗೆ ಊಟದ ವ್ಯವಸ್ಥೆ, ಊಟ ಮಾಡೋದ್ರ ಜೊತೆಗೆ ನಿಮಗೆ ಬುಕ್ಸ್ಗಳನ್ನು ಕೊಡೋದ್ರ ಜೊತೆಗೆ ಶೂನು ಕೊಡುವಂತ ಕೆಲಸವನ್ನ ಇವತ್ತ ಸರ್ಕಾರ ಮಾಡ್ತಾ ಇದೆ. ನಾ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತ ಸರ್ಕಾರ ಎಲ್ಲವನ್ನ ಸಮಸ್ಯೆಗಳ ಬಗ್ಗೆ ಸಮಸ್ಯೆವನ್ನ ಸರಿ ಮಾಡುವಂತದ್ದಕ್ಕೆ ಶಾಲೆಗಳು, ಹಾಸ್ಟೆಲ್ಗಳು, ನಾವು ಓದು ವಿದ್ಯಾಭ್ಯಾಸ ಎಲ್ಲವೂ ಬದಲಾವಣೆ ಆಗ್ತಾ ಹೊರಟಿದೆ. ಇದನ್ನ ನಾವು ಉಪಯೋಗವನ್ನ ತೆಗೆದುಕೊಳ್ಬೇಕು. ವಿದ್ಯಾರ್ಥಿನಿ ರಾಧಿಕಾ ಲಾಕ್ಡೌನ್ನಿಂದಾಗಿ ಶಿಕ್ಷಣ ಕುಂಠಿತವಾಗಿತ್ತು. ಹೀಗಾಗಿ ಪೋಷಕರು ಶಿಕ್ಷಣ ನಿಲ್ಲಿಸುವಂತೆ ಹೇಳುತ್ತಿದ್ದರು. ವಸತಿ ನಿಲಯ ದೊರಕಿದ್ದರಿಂದ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ 94% ಅಂಕ ಗಳಿಸಲು ಸಾಧ್ಯವಾಯಿತು ಎಂದು ತಿಳಿಸಿದರು. ಮಾಡ್ಕೋಬೇಕಾಗಿತ್ತು, ಅದಕ್ಕಾಗಿ ನಾ ಅಲ್ಲಿ ಪ್ರೂವ್ ಮಾಡ್ಕೊಂಡೆ. ಸೆಕೆಂಡ್ ಪಿಯುಸಿ ಸೈನ್ಸ್ ನಲ್ಲಿ 94% ಮಾಡಿ ಕಾಲೇಜ್ಗೆ ಹೆಸರು ತಂತ. ಆಮೇಲೆ ನನ್ನ ತಂದೆಗೆ ನನ್ನ ಮೇಲೆ ನಂಬಿಕೆ ಬಂತು. ಬಿಎಡ್ ವಿದ್ಯಾರ್ಥಿನಿ ಸೌಮ್ಯ ಈ ಮೊದಲು ನಿತ್ಯ 16 ಕಿಲೋಮೀಟರ್ ಪ್ರಯಾಣಿಸಿ ಕಾಲೇಜಿಗೆ ಹೋಗಬೇಕಿತ್ತು. ಇದರಿಂದ ಶಿಕ್ಷಣ ಮುಂದುವರಿಸಲು ಸಾಧ್ಯವಿರಲಿಲ್ಲ. ಸರ್ಕಾರದ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಿದ್ದರಿಂದ ಕಲಿಕೆಗೆ ಸಹಕಾರಿಯಾಯಿತು ಎಂದು ಹೇಳಿದರು. ಎಲ್ಲ ಯೂಸ್ ಮಾಡ್ಕೊಂಡು ಗ್ರಂಥಾಲಯ ವ್ಯವಸ್ಥೆ ಯೂಸ್ ಮಾಡ್ಕೊಂಡೆ, ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಯೂಸ್ ಮಾಡ್ಕೊಂಡೆ ಚೆನ್ನಾಗಿ ಅಭ್ಯಾಸ ಮಾಡಿ ಫಸ್ಟ್ ಸೆಮ್ದೊಳಗ 92.3% ಮಾಡಿ ಕಾಲೇಜಿಗೆ